ಸತ್ಯದೇವರು ನಿತ್ಯ ದೀವವೂ ಆಗಿರುವಂತಹ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ದೇವಮ್ಮಂದಿಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಬಯಸುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಯೋಹಾನನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಯೋಹಾನನು ಬರೆದಂತಹ ಸುವಾರ್ತೆ 11ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಬೆಥಾನ್ಯದ ಲಾಜರನೆಂಬವನೊಬ್ಬನು ಅಸ್ವಸ್ಥನಾಗಿದ್ದನು. ಅದು ಮಾರ್ತಳು, ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದಳು. ಈಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದ. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅನ್ನನು. ಮಾರ್ತಳಲ್ಲಿಯೂ ಆಕೆ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ. ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲಿಯೇ ನಿಂತನು. ಬಳಿಕ ಶಿಷ್ಯರಿಗೆ, ತಿರುಗಿ ಯೂದಾಯಕ್ಕೆ ಹೋಗೋಣ ಎಂದು ಹೇಳಿದನು. ಶಿಷ್ಯರು, ಗುರುವೇ, ಯೆಹೂದ್ಯರು ಆಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು, ತಿರುಗಿ ಅಲ್ಲಿಗೆ ಹೋಗುತ್ತೀಯಾ ಅನ್ನಲು ಯೇಸು, ಹಗಲಿಗೆ 12 ತಾಸು ಉಂಟಲ್ಲವೇ? ಒಬ್ಬನು ಹಗಲಲ್ಲಿ ತಿರುಗಾಡಿದರೆ ಈ ಲೋಕದ ಬೆಳಕು ಕಾಣಿಸುವುದರಿಂದ ಇಡುವುದಿಲ್ಲ. ರಾತ್ರಿಯಲ್ಲಿ ತಿರುಗಾಡಿದರೆ ಅವನು ಬೆಳಕಿಲ್ಲದವನಾದ್ದರಿಂದ ಎಡುವವನು ಎಂದು ಉತ್ತರ ಕೊಟ್ಟನು. ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು. ಅದಕ್ಕೆ ಶಿಷ್ಯರು, ಸ್ವಾಮಿ, ಅವನು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದರು. ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದನು. ಆದರೆ ಅವರು ನಿದ್ರೆಯ ವಿಶ್ರಾಂತಿಯನ್ನು ಕುರಿತು ಹೇಳುತ್ತಾನೆಂದು ನೆನೆಸಿದರು. ಆಗ ಯೇಸು ಸ್ಪಷ್ಟವಾಗಿ ಅವರಿಗೆ, ಲಾಜರನು ಸತ್ತು ಹೋದನು ಮತ್ತು ನಾನು ಅಲ್ಲಿ ಇಲ್ಲದೇ ಇದ್ದದಕ್ಕಾಗಿ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ, ಯಾಕೆಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು. ಆದರೆ ಅವನ ಬಳಿಗೆ ಹೋಗೋಣ ಎಂದು ಹೇಳಿ ದೇವರ ವಾಕ್ಯವಾಗಿ ಆಶೀರ್ವಾದ ಮಾಡಿ. ಸಮಯದಲ್ಲಿ ನಾವು ಗೀತೆಯನ್ನ ಹಾಡಿಕೊಳ್ಳೋಣ. ಸಭಾ ಸಂಗೀತಗಳಲ್ಲಿ 145ನೇ ಗೀತೆ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಡೆ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ದೇವರ ಭಕ್ತರ ದೀವಿಸಿ ಭಾಗ್ಯವ ನೀವನುಭವಿಸಿರೈ. ದೇವರ ಭಕ್ತರ ದೀವಿಸಿ ಭಾಗ್ಯವ ನೀವನುಭವಿಸಿರೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ತಂದೆಯ ರಾಜ್ಯದೋಳು ಇವೆ ಚಂದದ ವಾಸಗಳು, ತಂದೆಯ ರಾಜ್ಯದೋಳು ಇವೆ ಚಂದದ ವಾಸಗಳು, ಕುಂದದ ಕ್ಷೇಮವ ಸುಂದರ ಸ್ಥಾನವ ಹೊಂದಲು ಸೇರುವಿರೈ. ಕುಂದದ ಕ್ಷೇಮವ ಸುಂದರ ಸ್ಥಾನವ ಹೊಂದಲು ಸೇರುವಿರೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ಅಲ್ಲಿ ಕಣ್ಣೀರಿರದು ಅವರಲ್ಲಿ ನಯದರಳಿದು,
ಅಲ್ಲಿ ಕಣ್ಣೀರಿರದು, ಅವರಲ್ಲಿನ ಎಡರಳಿದು, ಎಲ್ಲರೂ ಹರಸಿಸಿ ಅಲ್ಲಿ ದುಃಖಾರಿಗಳೆಲ್ಲವ ನೀಗಿಪರೈ. ಎಲ್ಲರೂ ಹರಸಿಸಿ ಅಲ್ಲಿ ದುಃಖಾರಿಗಳೆಲ್ಲವ ನೀಗಿಪರೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ಕೂಡಿ ಪರಪರನ ಸ್ತುತಿ ಮಾಡಿ ಕೃಪಾನ್ವಿತನ, ಕೂಡಿ ಪರಪರನ ಸ್ತುತಿ ಮಾಡಿ ಕೃಪಾನ್ವಿತನ, ಬೇಡುವ ಜನರಿಗೆ ನೀಡಿದ ವರಗಳ ಪಾಡುತ್ತ ಸಾರುವೆ. ಬೇಡುವ ಜನರಿಗೆ ನೀಡಿದ ವರಗಳ ಪಾಡುತ್ತ ಸಾರುವೆ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ, ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ಮಹೋನ್ನತನಾದ ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಮತ್ತೊಮ್ಮೆ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಈ ಕಾರ್ಯಕ್ರಮಕ್ಕೆ ಹಸುರಸರಾಗಿ ಕೂಡಿ ಬಂದಿರುವಂತಹ ದೇವರ ಮಂದಿಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಈ ದಿನದ ಪಾರಾಯಣದಲ್ಲಿ ಯೋಹಾನನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯದ ವಿಚಾರದಲ್ಲಿ ನಾವು ಓದುವಾಗ ಅಲ್ಲಿ ಮಾರ್ತಳು, ಮರಿಯಳು ಮತ್ತು ಅವರ ತಮ್ಮನಾದ ಲಾಜರನ ವಿಷಯದಲ್ಲಿ ತಿಳಿಸುವಂತದ್ದಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಲಾಜರನು ಇದ್ದಕ್ಕಿದ್ದಾಗೆ ಅಸ್ವಸ್ಥನಾದ. ಆತನು ಅಸ್ವಸ್ಥನಾದ ಮೇಲೆ ಮಾರ್ತಾ ಮರಿಯಳು ಯೇಸು ಸ್ವಾಮಿಗೆ ಈ ಸುದ್ದಿಯನ್ನ ಹೇಳಿ ಕಳಿಸ್ತಾರೆ. ಆದ್ರೆ ಯೇಸು ಸ್ವಾಮಿ ಅವ್ರಿಗೊಂದು ಮಾತನ್ನ ಹೇಳ್ತಾರೆ, ಇದು ದೇವಕುಮಾರನ ಮಹಿಮೆಗಾಗಿ ಬಂದಿರುವಂತಹ ಕಾಯಿಲೆ, ಧೈರ್ಯವಾಗಿರಲಿ ಹೀಗೆ ಹೇಳಿ ಕಳಿಸ್ಬಿಟ್ಟು ಅದನ್ನು ಅಲ್ಲಿ ನಿಂತಿರ್ತಾರೆ. ಸುಮಾರು 2-3 ದಿವಸಗಳು ಅಲ್ಲೇ ಉಳಿತಾನೆ. ಅಷ್ಟೊತ್ತಿಗೆ ಇಲ್ಲಿ ಲಾಜರನು ಸತ್ತು ಹೋಗ್ಬಿಡ್ತಾನೆ. ಆತನು ಸತ್ತು ಹೋದ ಮೇಲೆ ತನ್ನ ಶಿಷ್ಯರಿಗೆ, ಈಗ ನಾವು ಲಾಜರನ ಊರಿಗೆ ಹೋಗೋಣ ಬನ್ನಿರಿ ಅಂತ ಕರ್ಕೊಂಡು ಕೇಳ್ತಾನೆ. ಅನಂತರ ಅವ್ರಿಗೆ ಹೇಳ್ತಾನೆ, ಲಾಜರನು ನಿದ್ರೆ ಮಾಡ್ತಾ ಇದ್ದಾನೆ, ಅವನನ್ನ ಎಬ್ಬಿಸೋದಕ್ಕೆ ನಾವು ಹೋಗ್ಬೇಕು. ಹೇಳ್ತಾರೆ, ಸ್ವಾಮಿ ಲಾಜರನು ನಿದ್ರೆ ಮಾಡಬೇಕಾದ್ರೆ ಸ್ವಸ್ಥನಾಗ್ತಾನೆ, ಯಾಕೆ ನೀನು ಹೋಗ್ಬೇಕು? ಆಗ ಆತನು ಹೇಳ್ತಾನೆ, ಲಾಜರನು ಸತ್ತು ಹೋದ. ಅವ್ರಿಗೆ ಆಶ್ಚರ್ಯ ಆಗ್ತದೆ. ಮತ್ತು ಅವನನ್ನ ನಾನು ಎಬ್ಬಿಸ್ತೇನೆ. ಮತ್ತು ಆತನು ಸತ್ತವನಾಗಿರುವುದಿಲ್ಲ, ಸತ್ತು ಹೋದದ್ದು. ನಾನು ಅಲ್ಲಿ ಇಲ್ಲದೆ ಇದ್ದದಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕಂತಂದ್ರೆ ಈಗ ನೀವು ಅದನ್ನ ನಂಬುವುದಕ್ಕೆ ಸಾಧ್ಯ ಮಾರ್ಗ ಆಯ್ತು. ದೇವರು ಈ ಭೂಮಿ ಮೇಲೆ ತಾನು ಹೇಳಿರುವಂತಹ ಎಲ್ಲ ಮಾತುಗಳು ತನ್ನ ಶಿಷ್ಯರು ಅದನ್ನ ಕಂಡು ಕೇಳಿ ಅನುಭವಿಸಬೇಕಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಅನೇಕ ಸತ್ಯವನ್ನ ತಿಳಿಸಿ ಅದನ್ನ ಅವರು ಕೇಳ್ತಾ ಇದ್ರು. ಆದ್ರೆ ಅದನ್ನೆಲ್ಲವನ್ನು ಕೇಳ್ತಾ ಇದ್ರೆ ಹೊತ್ತು ಅವರ ಸಂಪೂರ್ಣವಾಗಿ ನಂಬಿಕೊಂಡಿರಲಿಲ್ಲ. ಅನೇಕ ವಿಷಯಗಳಲ್ಲಿ ನಾವು ನೋಡ್ತೇವೆ. ಯೋಹಾನನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳ್ತಾನೆ, ನಾನೇ ಒಳ್ಳೆ ಕುರಿ, ನನ್ನ ಕುರಿಗಳಿಗಾಗಿ ನಾನು ಪ್ರಾಣವನ್ನು. ಯೋಹಾನ್ ಬರೆದಂತ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾನೇ ಜೀವದ ರೊಟ್ಟಿ. ಯೇಸು ಕ್ರಿಸ್ತನನ್ನು ಜೀವದ ರೊಟ್ಟಿಯಾಗಿ ದೇವರ ವಾಕ್ಯವನ್ನು ಪ್ರತಿ ದಿನವೂ ಮನುಷ್ಯನು ಅಂಗೀಕಾರ ಮಾಡಿಕೊಳ್ಳುತ್ತೆ. ಯೋಹಾನನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯ
13ನೇ ಅಧ್ಯಾಯ 14ನೇ ವಚನ. ನಾನು ಕೊಡುವ ನೀರು ಜೀವಕರವಾದಂತ ನೀರು, ನಾನೇ ಜೀವ ಜಲ ಆಗಿದೆ. ಯೋಹಾನನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕು. ಯೋಹಾನ 11:25 ನಾನೇ ಪುನರುತ್ಥಾನವು ಜೀವವು. ಯೋಹಾನ 14:10 ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ. ಯೋಹಾನ 5ನೇ ಅಧ್ಯಾಯ 25ರಿಂದ 29 ವಚನಗಳಲ್ಲಿ ಹೀಗೆ ಯೋಹಾನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 25ರಿಂದ 29 ವಚನಗಳು. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದದೆ. ಕೇಳಿದವರು ಬದುಕುವರು. ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸಹ ಸ್ವತಃ ಜೀವವುಳ್ಳವನಾಗಿರುವಂತೆ ಮಾಡಿದನು. ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟರು. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ದೇವರ ಕುರಿತಾದಂತಹ ಅನೇಕ ಸತ್ಯಗಳನ್ನ ಯೇಸು ಕ್ರಿಸ್ತನು ತಾನು ತನ್ನ ಶಿಷ್ಯರ ಜೊತೆಯಲ್ಲಿ ಅನೇಕ ದೇವರ ಭಕ್ತರ ಮುಂದೆ ಹೇಳಿರುವುದನ್ನ ನಾವು ನೋಡುವಂತರಾಗಿ, ಆದರೆ ಆತನು ಹೇಳಿದ್ದೆಲ್ಲ ಸತ್ಯ ನಿಜ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಆತನು ಹೇಳಿದ್ದೆಲ್ಲ ಕೆಲವೊಂದು ವಿಷಯಗಳಾದರೂ ಅವರ ಕಣ್ಣೆದುರಿಗೆ ನಡೀಬೇಕಾಗ, ದೇವರು ಅದನ್ನು ತೋರಿಸಬೇಕಾಗ. ಅದಕ್ಕೋಸ್ಕರ ಕೆಲವೊಂದು ಸಾರಿ ಕೆಲವೊಂದು ವಿಷಯಗಳು ಈ ಲೋಕದಲ್ಲಿ ಸೃಷ್ಟಿಕರ್ತನಾದಂತಹ ದೇವರನ್ನು, ಆತನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನು ಸ್ವತಃ ಜೀವವುಳ್ಳ ದೇವರು ಎಂಬುದಾಗಿ ಶಿಷ್ಯರು ಮಾತ್ರವಲ್ಲದೆ, ಇಸ್ರಾಯೇಲರು ಮಾತ್ರವಲ್ಲದೆ, ಈ ಭೂಮಿ ಮೇಲೆ ತಾನು ಸೃಷ್ಟಿಸಿರುವ ಪ್ರತಿಯೊಬ್ಬ ಮಾನವನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ದೇವರು ಈ ಕಾರ್ಯಗಳನ್ನ ಮಾಡುವಂತವರಾಗಿದ್ದಾರೆ. ಶಿಷ್ಯರು ಅರ್ಥ ಮಾಡಿಕೊಳ್ಬೇಕಾಗಿತ್ತು, ಅವರು ಅದನ್ನ ಕಣ್ಣಾರೆ ನೋಡಬೇಕಾಗಿತ್ತು, ಅನುಭವಿಸಬೇಕಾಗಿತ್ತು. ಆ ನಂತರ ದೇವರು ಹೇಳಿರ್ತಕ್ಕಂಥ ಎಲ್ಲಾ ವಿಷಯಗಳ ಮೇಲೆ ಅವರಿಗೆ ನಂಬಿಕೆ ಹುಟ್ಟಿ ದೇವರು ಹೇಳಿದಂತಹ ಪ್ರತಿಯೊಂದು ಮಾತುಗಳನ್ನ ತಮ್ಮ ಜೀವಿತದಲ್ಲಿ ಆಧಾರ ಮಾಡಿಕೊಂಡು ನಂಬಿಕೆಯಿಂದ ನಿತ್ಯ ಜೀವಕ್ಕಾಗಿ ಶ್ರೇಷ್ಠವಾದ ಹೋರಾಟವನ್ನ ಮಾಡಬೇಕಾಗಿ, ನನ್ನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದುವನು, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಈ ವಿಷಯ ಅವರಿಗೆ ಅರ್ಥವಾಗಲಾರದಂತ ಸಂಗತಿ. ಇವತ್ತಿಗೂ ಹೋಗಿ ನಿತ್ಯ ಜೀವ ಏನು ಎಂಬುದಾಗಿ ಯಾರನ್ನಾದ್ರೂ ಕೇಳಿದ್ರೆ ನಿಜವಾಗಿ ಅದರ ಅರ್ಥ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಿತ್ಯ ಜೀವ ಅನ್ನೋದು ಮನುಷ್ಯನು ಸತ್ತ ನಂತರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ತಿರುಗಿ ಬರುವಾಗ ಈ ಭೂಮಿ ಮೇಲೆ ಕ್ರಿಸ್ತನಲ್ಲಿ ಸತ್ತು ಹೋಗಿರುವಂತ ದೇವ ಜನರು ಪುನರುತ್ಥಾನ ಹೊಂದಿದ ಮೇಲೆ ಆರಂಭವಾಗುವಂತ ಜೀವದ ಆರಂಭ. ಅಲ್ಲಿಂದ ದೇವರನ್ನ ನಂಬಿರುವಂತ ಪ್ರತಿಯೊಬ್ಬ ಮಾನವನಿಗೂ ನಿತ್ಯವಾಗಿ ನಿರಂತರವಾಗಿ ಜೀವಿಸುವಂತ ಒಂದು ಅವಕಾಶವನ್ನ ದೇವರು ಕೊಡುವಂತ. ಇದು ಸತ್ಯ. ಈ ಸತ್ಯವನ್ನ ಈ ಲೋಕದಲ್ಲಿ ಇರ್ತಕ್ಕಂಥ ಮಾನವರಿಗೆ ತಿಳಿಸಬೇಕಾಗಿತ್ತು, ಮಾನವರು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ನಿತ್ಯ ಜೀವ ಇದೆ ಅಂದ್ರೆ, ನಿತ್ಯ ಜೀವವನ್ನು ಹೊಂದಬೇಕಾದ್ರೆ ಸ್ವಾಭಾವಿಕವಾಗಿ ಸಾಯುವಂತ ಈ ಮನುಷ್ಯನಿಗೆ ಹೇಗೆ ಸಾಧ್ಯ? ಇಂಥ ಪರಿಸ್ಥಿತಿಯಲ್ಲಿ ಸತ್ತು ಹೋದಂತ ಮನುಷ್ಯನು ತಿರುಗಿ ಬದುಕಿ ಬರಲಿಕ್ಕೆ ಸಾಧ್ಯನ? ಮನುಷ್ಯನು ತಿರುಗಿ ಹುಟ್ಟುವುದಕ್ಕೆ ಸಾಧ್ಯನ? ಸತ್ಯವೇದದಲ್ಲಿ ಯಾವುದೇ ಭಾಗದಲ್ಲಿ ಮನುಷ್ಯನು ಮತ್ತೆ ತಿರುಗಿ ಹುಟ್ಟಿ ಬರುವಂತ ಪ್ರಮೇಯವನ್ನ ಎಲ್ಲೂ ತಿಳಿಸಿಲ್ಲ. ಯಾಕಂತಂದ್ರೆ ಅದು ಎಂದಿಗೂ ನಡೆಯುವುದಿಲ್ಲ. ಒಂದೇ ಸಾರಿ ಹುಟ್ಟುವುದು, ಒಂದೇ ಸಾರಿ ಸಾಯುವುದು
ಮನುಷ್ಯನಿಗೆ ದೇವರು ಕೊಟ್ಟುವಂತ ನಿಯಮವಾಗಿದೆ. ಆದರೆ ಸತ್ತ ಮೇಲೆ ಅವನನ್ನ ಪುನರುತ್ಥಾನ ಮಾಡುವಂತ ಶಕ್ತಿ ದೇವರಿಗೆ. ಸತ್ತವನು ಮತ್ತೆ ಅದೇ ಸಮಾಧಿಯಿಂದ ಪುನರುತ್ಥಾನವನ್ನ, ಅಂದ್ರೆ ಸತ್ತವರು ಹೇಗೆ ಸತ್ತು ಹೋಗಿದ್ದರೋ ಅದೇ ರೀತಿ ತಮ್ಮ ದೇಹದಿಂದ ಎದ್ದು ಬರುವಂತ ಪ್ರಕ್ರಿಯೆ ಇದನ್ನ ದೇವರು ಮಾಡ್ತಾರೆ. ಆ ನಂತರ ದೇವರು ಸತ್ತು ಹೋಗಿದ್ದಂತ ತನ್ನ ಭಕ್ತರನ್ನ ಎಬ್ಬಿಸದ ಮೇಲೆ ಈ ಲೋಕಕ್ಕೆ ಸಂಬಂಧಪಟ್ಟಂತ ಶರೀರವು ತೆಗೆದು ಹೋದ ಮೇಲೆ ಆತನಿಗೆ ಪುನರುತ್ಥಾನವಾಗುವಾಗ ನೂತನವಾದಂತ ಪರಲೋಕಕ್ಕೆ ಬೇಕಾದಂತ ದೇವರ ಮಹಿಮೆಯನ್ನು ಹೊಂದಿದಂತ ದೇಹವನ್ನ ಸಿದ್ಧ ಮಾಡಿಕೊಂಡು ಆ ದೇಹದ ಮುಖಾಂತರವಾಗಿ ಅವರನ್ನ ಎಬ್ಬಿಸಿ ಆ ದೇಹದ ಮುಖಾಂತರವಾಗಿ ಅವರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ದೇಹ ಮಣ್ಣಿಗೆ ಸಂಬಂಧಪಟ್ಟದ್ದು, ಅದು ಮಣ್ಣಲ್ಲಿ ಲಯವಾಗಿ ಹೋಗ್ತದೆ. ಆದರೆ ಪರಲೋಕಕ್ಕೆ ಬೇಕಾದಂತ ದೇಹವನ್ನ ಆ ಸಮಯದಲ್ಲಿ ದೇವರು ಪ್ರತಿಯೊಬ್ಬ ತನ್ನ ಮಗನಿಗೆ, ತನ್ನ ಮಗಳಿಗೆ, ತನ್ನನ್ನು ನಂಬಿರುವಂತ ದೇವರ ಮಕ್ಕಳಿಗೆ ಅಂತಹ ದೇವರ ಮಹಿಮೆಯುಳ್ಳ ದೇಹವನ್ನು ಸಿದ್ಧ ಮಾಡಿಕೊಟ್ಟು ಆ ದೇಹದ ಮುಖಾಂತರವಾಗಿ ಪುನರುತ್ಥಾನವನ್ನು ಹೊಂದಿ ಪರಲೋಕಕ್ಕೆ ಸೇರುವಂತದ್ದಾಗಿದ್ದಾರೆ. ಇದು ಸತ್ಯ. ಈ ಸತ್ಯವನ್ನ ಜನರು ನಂಬಬೇಕಾಗಿದೆ. ಇದನ್ನ ನಂಬಿದರೆ ಮಾತ್ರ ಯೇಸು ಕ್ರಿಸ್ತನು ಸ್ವತಃ ಜೀವವುಳ್ಳ ದೇವರು ಎಂಬುದಾಗಿ ಮನುಷ್ಯನು ಪೂರ್ಣ ಹೃದಯದಿಂದ ನಂಬಿ ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗೆ ತಾನು ಪ್ರೀತಿಸುವನಾಗಿ ಆತನಿಗೆ ಸಲ್ಲಬೇಕಾದಂತ ಘನತೆ, ಗೌರವವನ್ನು, ಆರಾಧನೆಯನ್ನು ಸಲ್ಲಿಸುವಂತವನಾಗಿ. ಅದಕ್ಕಾಗಿಯೇ ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಮರಣವನ್ನು ಹೊಂದಿ ಹೂಡಲ್ಪಟ್ಟು ಮೃತ್ಯುಂಜಯನಾದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕಾಗಿ. ಯಾಕಂತಂದ್ರೆ ಆತನೇ ಸ್ವತಃ ಜೀವವುಳ್ಳ ದೇವರು ಅನ್ನೋದನ್ನ ಆತನು ಸಾಬೀತು ಮಾಡಿದ. ದೇವರು ತಾನು ಹೇಳಿದಂತ ಮಾತುಗಳು, ತನ್ನ ಜೀವಿತದಲ್ಲಿ ಮುಂದೆ ನಡೆಯುವಂತ ಮಾತುಗಳು ನೆರವೇರುವುದು ಸತ್ಯ ಎಂಬುದನ್ನ ಅಲ್ಲಿದ್ದಂತ ಆಗಿನ ಕಾಲದ ಜನರಿಗೂ, ವಿಶೇಷವಾಗಿ ತನ್ನ ಶಿಷ್ಯರಿಗೂ ಅದು ಗೊತ್ತಾಗ್ಬೇಕಾಗಿ, ಮನವರಿಕೆ ಆಗ್ಬೇಕಾಗಿ, ಅದು ಅವರಿಗೆ ಸಂಪೂರ್ಣವಾಗಿ ಸತ್ಯ ಎಂಬುದಾಗಿ ತಿಳಿದು ಬರಬೇಕಾಗಿ. ಅದಕ್ಕೋಸ್ಕರ ಸ್ವಾಮಿ ಈ ಸಮಯದಲ್ಲಿ ಲಾಜರನು ಮತ್ತು ಮಾರ್ತಾ ಮರಿಯಳು ಎಷ್ಟೇ ದೇವರನ್ನ, ಯೇಸು ಕ್ರಿಸ್ತನನ್ನ ಪ್ರೀತಿಸುವವರಾಗಿದ್ದರು, ಅವರ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ದೇವರು ಆತನು ಸಾಯುವ ತನಕ ಅಲ್ಲಿಗೆ ಹೋಗಲಿಲ್ಲ. ಯಾಕಂದ್ರೆ ಶಿಷ್ಯರು ಆತನು ಸತ್ತ ಮೇಲೆ ಕ್ರಿಸ್ತನ ಧ್ವನಿಯನ್ನ ಕೇಳಿ ಆತನ ಸಮಾಧಿಯಿಂದ ಹೊರಗೆ ಬರೋದನ್ನ ಅವರು ನೋಡ್ಬೇಕಾಗಿ. ನಾವು ನೋಡೋಣ 11ನೇ ವಚನದಲ್ಲಿ, 11ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ, ಏನಾಗ್ತದೆ ಮುಂದೆ. ಯೇಸು ಬಂದಾಗ, 17ನೇ ವಚನ, ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿ ಇಟ್ಟು 4 ದಿವಸವಾಯಿತೆಂದು ಅವನಿಗೆ ತಿಳಿದು ಬಂತು. ಬೆತಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿ ಅದಕ್ಕೂ ಹೆಚ್ಚು ಕಡಿಮೆ ಒಂದು ಹರಿದಾರಿ ಅಂತರ. ಆದುದರಿಂದ ಯಹೂದ್ಯರಲ್ಲಿ ಅನೇಕರು ಮಾರ್ತಳ ಮತ್ತು ಮರಿಯಳ ಬಳಿಗೆ ಅವರನ್ನು ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ತಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದನು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವೆನೆಂದು ಹೇಳಿದನು. ಮಾರ್ತಳು, ಸತ್ತವರಿಗೆ ಕಡೆ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವೆನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ಹೇಳಿದನು. ಇದನ್ನು ಹೇಳಿ ಆಕೆಗೆ ಹೋಗಿ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು
ಗುರು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ ಅಂದಳು. ಮರಿಯಳು ಇದನ್ನು ಕೇಳುತ್ತಲೇ ತಟ್ಟನೆ ಎದ್ದು ಆತನ ಬಳಿಗೆ ಹೋದಳು. ಯೇಸು ಇನ್ನು ಊರೊಳಗೆ ಮಾರ್ತಳು ಆತನ ಎದುರಾಗಿ ಬಂದ ಸ್ಥಳದಲ್ಲಿ ಇದ್ದನು. ಮರಿಯಳ ಕೂಡ ಮನೆಯಲ್ಲಿ ಇದ್ದುಕೊಂಡು ಆಕೆಯನ್ನು ಸಂತೈಸುತ್ತಿದ್ದ ಯೆಹೂದ್ಯರು ಆಕೆ ತಟ್ಟನೆ ಎದ್ದು ಹೊರಗೆ ಹೋಗುವುದನ್ನು ಕಂಡು ಆಕೆ ಅಳುವುದಕ್ಕಾಗಿ ಸಮಾಧಿಗೆ ಹೋಗುತ್ತಾಳೆ ಎಂದು ನೆನೆಸಿ ಆಕೆ ಹಿಂದೆ ಹೋದರು. ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದನು. ಆಕೆ ಗೋಳಾಡುವುದನ್ನು, ಆಕೆಯ ಸಂಗಡ ಬಂದ ಯೆಹೂದ್ಯರು ಗೋಳಾಡುವುದನ್ನು ಕಂಡು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳುತ್ತಾರೆ. ಅವರು ಯೇಸು, ಸ್ವಾಮಿ, ಬಂದು ನೋಡು ಅಂದರು. ಯೇಸು ಕಣ್ಣೀರು ಬಿಟ್ಟರು. ಯೆಹೂದ್ಯರು ನೋಡಿ, ಆಹಾ, ಈತನ ಮೇಲೆ ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನು ಅಂದುಕೊಂಡರು. ಅವರಲ್ಲಿ ಕೆಲವರು, ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ, ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೆ ಇದ್ದಾನೆ ಅಂದರು. ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದು, ಅದು ಗವಿಯಾಗಿತ್ತು, ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತು. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದ ಅಕ್ಕನಾದ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಿದಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಕಲ್ಲನ್ನು ತೆಗೆದು ಹಾಕಿತು. ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆ ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ಪ್ರಾರ್ಥನೆಯನ್ನು ಕೇಳುವನಾಗಿತ್ತು ಎಂದು ನನಗೆ ಗೊತ್ತಿದೆ. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದನೆಂದು ಹೇಳಿದರು. ಇದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನೇ, ಹೊರಗೆ ಬಾ ಎಂದು ಕೂಗಿದ್ದನು. ಸತ್ತವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಲ್ಪಟ್ಟಿದ್ದವು. ಅವನ ಮುಖವು ಕೈಪಾವರದಿಂದ ಸುತ್ತಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದರು. ಲಾಜರನು ಸತ್ತು 4 ದಿವಸ ಆಗಿದೆ. ಆತನನ್ನ ಸಮಾಧಿಯಲ್ಲಿ ಇಟ್ಟಿದ್ದಾರೆ. ಯೇಸು ಸ್ವಾಮಿ ಜನರ ಮುಂದೆ ತನ್ನ ಶಿಷ್ಯರ ಜೊತೆಯಲ್ಲಿ ಅಲ್ಲಿಗೆ ಹೋಗಿ, ಲಾಜರನು ಎದ್ದು ಹೊರಗೆ ಬಾ ಎಂಬುದಾಗಿ ಜೋರಾಗಿ ಹೇಳ್ತಾರೆ. ಆತನ ಹೊರಗೆ ಬಂದ. ಆತನ ಕೈ ಕಾಲುಗಳು ಕಟ್ಟಲ್ಪಟ್ಟು ಬಟ್ಟೆಯಿಂದ ಸುತ್ತ ಅದನ್ನು ಬಿಚ್ಚಿ ಎಂಬುದಾಗಿ ಹೇಳುವಾಗ ಅದನ್ನು ಬಿಚ್ಚಿದ್ದಾರೆ. ಸತ್ತು ಹೋಗಿರ್ತಕ್ಕಂಥ ಲಾಜರನು ಎದ್ದು ಬರ್ತಾನೆ. ಈ ಸಂಗತಿಯನ್ನ ಆತನ ಶಿಷ್ಯರು ಮತ್ತು ಅಲ್ಲಿದ್ದಂತ ಜನರು ನೋಡ್ತಾರೆ. ಲೋಕ ಹುಟ್ಟಿದಂದಿನಿಂದ ಅಲ್ಲಿಯೇ ತಕ್ಕ ಇಂಥ ಕಟುವಾದಂತ ಸತ್ಯವನ್ನ ಅವರು ನೋಡಿರ್ಲಿಲ್ಲ. ಯೇಸು ಕ್ರಿಸ್ತನು ಹೇಳಿದಂತ ಮಾತು ಇಷ್ಟು ಸತ್ಯ ಎಂಬುವಂತ ಅರಿವು ಅವರಿಗೆ ತಿಳಿದಿರಲಿಲ್ಲ. ಯೇಸು ಕ್ರಿಸ್ತನು ಹೇಳಿದ ಒಂದು ಮಾತಿಗೆ ಸತ್ತವರು ಬದುಕುತ್ತಾರೆ. ಕಾರಣ, ಜೀವವನ್ನ ಕೊಡುವಾತನು, ತೆಗೆಯುವಾತನು ಆತನ ಕೈಯಲ್ಲಿ ಅಧಿಕಾರವನ್ನು ಹೊಂದಿರುವುದರಿಂದ ಆತನು ಹೇಳುವ ಪ್ರತಿಯೊಂದು ಮಾತಿಗೂ ಜೀವ ಉಂಟು. ಆ ಮಾತುಗಳೇ ಮನುಷ್ಯನಿಗೆ ಜೀವವಾಗಿ ಸತ್ತು ಹೋದವರನ್ನ ಎಬ್ಬಿಸಿ ಕರಕೊಂಡು ಬರುತ್ತವೆ ಅಂತಕ್ಕಂಥ ಅರಿವು ಆ ಲೋಕದಲ್ಲಿದ್ದಂತ ಆಗಿನ ಕಾಲದ ಜನರಿಗೂ ಆತನ ಶಿಷ್ಯರಿಗೂ ಹಾಗೂ ಈಗ ಜೀವಿಸುತ್ತಿರುವಂತ ಲೋಕದಲ್ಲಿರುವ ಎಲ್ಲ ಮಾನವರಿಗೂ ತಿಳಿದು ಬರುವುದು ಅಗತ್ಯವಾಗಿದೆ. ಇದು ಅದನ್ನ ಕಂಡು ಕೇಳಿದಂತ 4 ಜನರು ಈ ಭೂಮಿ ಮೇಲೆ ತಾವು ಕಂಡದ್ದನ್ನ ಇತರರಿಗೆ ಸಾಕ್ಷಿಯಾಗಿ ಮುಂದಿನ ಸಂತತಿಗೆ ತಿಳಿಸಬೇಕಾಗಿದೆ. ಹೀಗೆ ಸ್ವತಃ ಜೀವವುಳ್ಳ ದೇವರ ಕುಮಾರನಾದಂತ ಯೇಸು ಕ್ರಿಸ್ತನ ಮೇಲೆ ಈ ಲೋಕದಲ್ಲಿರ್ತಕ್ಕಂಥ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ಆತನೇ ತಮ್ಮ ಸೃಷ್ಟಿಕರ್ತನು, ಆತನೇ ತಮ್ಮ ಜೀವದ ಒಡೆಯನು. ಆತನನ್ನ ನಂಬುವುದರಿಂದ ಸತ್ತರು ಬದುಕಲು ಸಾಧ್ಯ ಮತ್ತು ಸತ್ತ ಮೇಲೂ ಮಾನವನಿಗೆ ಬದುಕುವಂತ ಅವಕಾಶವಿದೆ. ಆತನಲ್ಲಿ ನಂಬಿಕೆ, ಭರವಸೆ ಇಟ್ಟು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನನ್ನು ಘನಪಡಿಸುವುದಾದರೆ ಆತನಲ್ಲಿರುವಂತ ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಲು ಸಾಧ್ಯ ಎಂಬುವಂತ ನಿರೀಕ್ಷೆಯನ್ನ ಹೊಂದಿಕೊಳ್ಳಲು, ಈ ನಿರೀಕ್ಷೆಯೊಂದಿಗೆ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಳ್ಳಲು ಮತ್ತು ಈ ನಿರೀಕ್ಷೆಯಿಂದ ಯೇಸು ಕ್ರಿಸ್ತನು ಹೇಳಿರುವಂತಹ ಪ್ರತಿಯೊಂದು ಮಾತುಗಳನ್ನ ನಂಬಲು, ಪ್ರತಿಯೊಂದು ವಿಷಯವನ್ನ ಅರ್ಥ ಮಾಡಿಕೊಂಡು
ಆತನು ಹೇಳಿರುವಂತಹ ಪ್ರತಿಯೊಂದು ಜೀವದ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದು ಆತನನ್ನು ಘನಪಡಿಸಿ ಆತನ ರಾಜ್ಯದಲ್ಲಿ ಸೇರುವಂತ ಅವಕಾಶವನ್ನ ಮಾನವರಿಗೆ ಒದಗಿಸಿಕೊಡಲು ದೇವರು ಈ ಭೂಮಿ ಮೇಲೆ ತಾನಿರುವಾಗ ತಾನು ಹೇಳಿದಂತ ಪ್ರತಿಯೊಂದು ವಿಷಯವು ಸತ್ಯವು ಎಂಬುದನ್ನ ನಿರೂಪಿಸುವುದಕ್ಕೋಸ್ಕರ ದೇವರು ಕಾರ್ಯ ಮಾಡುತ್ತಾ ಇದನ್ನ ಆಗಿನ ಕಾಲದಲ್ಲಿದ್ದಂತ ಜನರು ಮತ್ತು ಶಿಷ್ಯರು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ವಿಷಯವನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಸತ್ಯ ದೇವರನ್ನು, ನಿತ್ಯ ಜೀವವಾಗಿರುವಂತ ಸತ್ಯ ದೇವರನ್ನ ಅರ್ಥ ಮಾಡಿಕೊಂಡು ಆತನನ್ನ ಪ್ರೀತಿಸುವ ಒಂದು ಅವಕಾಶವನ್ನ ಪ್ರತಿಯೊಬ್ಬ ಮನುಷ್ಯನು ಪಡೆದುಕೊಳ್ಳುವ ಈ ಭೂಮಿ ಮೇಲೆ ಈ ಲೋಕದಲ್ಲಿ ಸತ್ಯ ದೇವರನ್ನ ಅರಿಯುವಂತ ಮನಸ್ಥಿತಿ ಈ ಲೋಕದ ಜನರಿಗೆ ಇಲ್ಲ. ಯಾಕಂತಂದ್ರೆ ಈಗಾಗಲೇ ಅವರು ಅನೇಕ ವಿಧವಾದ ಸುಳ್ಳನ್ನ ನಂಬಿದ್ದಾರೆ. ತಾವು ನಂಬಿಕೊಂಡು ಬದುಕುತ್ತಿರುವ ಸುಳ್ಳೇ ನಿಜ ಎಂಬುದಾಗಿ ಅವರು ಜೀವಿಸುತ್ತಿರುವಾಗ ಅವರು ನಂಬಿಕೊಂಡಿರುವಂತ ತತ್ವಗಳೆಲ್ಲ ಸುಳ್ಳು ಎಂಬುದನ್ನ ಸಾಬೀತು ಮಾಡುವುದಕ್ಕೋಸ್ಕರ ಜೀವವುಳ್ಳ ದೇವರ ವಾಕ್ಯದ ಆಧಾರದಿಂದ ಜೀವ ಸ್ವರೂಪನಾದ ದೇವರ ವಿಷಯವಾದ ಕುರಿತಾಗಿ ಆತನು ಹೇಳಿರುವಂತ ಸತ್ಯವನ್ನ ತಿಳಿಸಿ ಆತನು ಹೇಳಿದಂತ ವಿಷಯಗಳು ನಡೆದು ನಿಜವಾಗಿ ಅನುಭವಿಸಿರುವಂತಹ ಘಟನೆಗಳನ್ನ ಮನುಷ್ಯರಿಗೆ ಅರ್ಥ ಮಾಡಿಸಿಕೊಂಡು ಆತನ ಮೇಲೆ ನಂಬಿಕೆ ಇಡುವಂತೆ, ಆತನನ್ನ ನಂಬಿಕೊಳ್ಳುವಂತೆ, ಆತನನ್ನು ನಂಬಿಕೊಂಡು ಆತನ ಎಲ್ಲಾ ಮಾತುಗಳಿಗೆ ವಿಧೇಯರಾಗುವ ಸುವಾರ್ತೆಯ ಸಾರವನ್ನದಿಂದ ಮಾನವನನ್ನ ರಕ್ಷಿಸುವಂಥದ್ದು ದೇವರ ಯೋಜನೆ. ಆ ಯೋಜನೆ ಈ ಕೊನೆ ಕಾಲದಲ್ಲಿ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನೆರವೇರಿದೆ. ಯಾಕಂತಂದ್ರೆ ದೇವರ ವಾಕ್ಯವು ಸತ್ಯ, ದೇವರ ವಾಕ್ಯವು ಸತ್ಯವನ್ನ ನಮಗೆ ತಿಳಿಸುತ್ತೆ. ದೇವರ ವಿಷಯವಾದ ಸತ್ಯವನ್ನ ನಮಗೆ ತಿಳಿಸುತ್ತೆ. ನಮ್ಮ ಮತ್ತು ದೇವರ ನಡುವಿನ ಸಂಬಂಧದ ಕುರಿತಾಗಿ ಸತ್ಯವನ್ನ ನಮಗೆ ಮತ್ತು ನಮ್ಮ ಮುಂದೆ ಸತ್ತ ನಂತರ ಆಗುವಂತ ಸತ್ಯವನ್ನ ನಮಗೆ ತಿಳಿಸುತ್ತೆ. ಯೇಸು ಕ್ರಿಸ್ತನಿಂದ ನಂಬುವುದರ ಮುಖಾಂತರವಾಗಿ ದೊರೆಯುವಂತ ನಿತ್ಯ ಜೀವದ ಮಾರ್ಗದ ವಿಷಯವಾದ ಸತ್ಯವನ್ನ ನಮಗೆ ತಿಳಿಸುತ್ತೆ. ಸತ್ತ ಮನುಷ್ಯನು ಪುನರುತ್ಥಾನದಿಂದ ತಿರುಗಿ ಎದ್ದು ಬರುವಂತನಾಗಿದ್ದ. ಪ್ರತಿಯೊಬ್ಬ ಮಾನವನ ತನ್ನನ್ನ ನಂಬುವಂತ ತನ್ನ ಮಗನನ್ನ ಪುನರುತ್ಥಾನಗೊಳಿಸಿ ಮತ್ತೆ ನಿತ್ಯ ಜೀವದ ಬಾಧ್ಯತೆಯಲ್ಲಿ ಸೇರಿಸುವಂತ ಒಂದು ಶಕ್ತಿ ರಕ್ಷಕನಾದಂತ ಯೇಸು ಕ್ರಿಸ್ತನಿಗೆ. ಯಾಕಂತಂದ್ರೆ ಆತನೇ ಸತ್ತು ಹೂಣಲ್ಪಟ್ಟು ಪುನರುತ್ಥಾನವನ್ನು ಹೊಂದಿ ತಾನು ಸ್ವತಃ ಜೀವವುಳ್ಳವನು ಎಂಬುದನ್ನ ಈ ಲೋಕಕ್ಕೆ ಸಾಕ್ಷಿ ಮಾಡಿ ಅದನ್ನೇ ಶಿಷ್ಯರಾದಂತ ದೇವರ ಜನರು ಈ ರೀತಿಯಾಗಿ ಸಾಕ್ಷಿ ಹೇಳುವಂತರಾಗಿದ್ದಾರೆ. 1 ಯೋಹಾನ 1ನೇ ಅಧ್ಯಾಯ 1ನೇ ಅಧ್ಯಾಯ ಹೀಗೆ ಬರೆಯುವುದು. ಮೊದಲನೇ ಅಧ್ಯಾಯ 1ರಿಂದ ಕೆಲ ವಚನಗಳನ್ನು ಓದಿ. ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಿಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು. ನಮ್ಮ ಉಭಯೋತ್ತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನ ಬರೆಯುತ್ತೇವೆ. ತಂದೆಯಾದ ದೇವರ ಮಗನಾದಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ನಿತ್ಯ ಜೀವವನ್ನ ಹೊಂದಿರುವಂತವನು, ನಿತ್ಯ ಜೀವ ಉಳ್ಳವನು ಮತ್ತು ಪ್ರತಿಯೊಬ್ಬ ಮಾನವನನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನು ತಂದೆಯಾದ ದೇವರೇ ಒಬ್ಬನೇ ದೇವರು ಎಂಬುದನ್ನ ಶಿಷ್ಯರು ಅರ್ಥ ಮಾಡಿಕೊಂಡು ಅದನ್ನ ಈ ಭೂಮಿಗೆ ಸಾಕ್ಷಿ ಹೇಳಬೇಕಾದದ್ದು ಅವಶ್ಯವಾದ.
ಈ ಲೋಕವೇ ಸುಳ್ಳನ್ನ ನಂಬಿದರು ಸತ್ಯವನ್ನ ಕಣ್ಣಾರೆ ಕಂಡಂತ ಜನರು ಸತ್ಯವನ್ನ ಮುಚ್ಚಿಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಬಂದು ಸತ್ಯದ ವಿಷಯವಾಗಿ ಸಾಕ್ಷಿ ಹೇಳಲೇಬೇಕಾಗಿತ್ತು. ಆ ಸಾಕ್ಷಿಯನ್ನ ಅವರು ಹೇಳುವುದು ಮಾತ್ರವಲ್ಲದೆ ಮುಂದೆ ಬರುವಂತ ಜನಾಂಗಗಳಿಗೆ ಅದು ಸಾಕ್ಷಿಯಾಗಿ ನಿತ್ಯ ಜೀವವುಳ್ಳ ಸ್ವತಃ ಜೀವವುಳ್ಳ ದೇವರನ್ನ ನಂಬಿಕೊಂಡು ಆತನನ್ನ ಆರಾಧಿಸಿ ಆತನಲ್ಲಿ ಸಿಗುವಂತ ನಿತ್ಯ ಜೀವವನ್ನು ಹೊಂದಿಕೊಳ್ಳಲು ಮಾರ್ಗವಾಗುವುದಕ್ಕಾಗಿ ಆ ಅವರ ಕಂಡು ಕೇಳಿದಂತ ಕೈಯಾರೆ ಮುಟ್ಟಿ ನೋಡಿದಂತ ಅನುಭವದ ಕುರಿತಾಗಿ ಅವರು ಸಾಕ್ಷಿಯಾಗಿ ಬರೆದಿರುವುದನ್ನು ನಾವು ನೋಡೋಣ. ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ನಿತ್ಯ ಜೀವವನ್ನ ಅವರು ಕೈಯಿಂದ ಮುಟ್ಟಿ ಅಂದ್ರೆ ನಾನೇ ಸತ್ಯವೂ ಜೀವವೂ ಮಾರ್ಗವೂ ಎಂಬುದಾಗಿ ನಾನೇ ಪುನರುತ್ಥಾನವು ಜೀವವು ಎಂದು ಹೇಳಿದಂತ ಸೃಷ್ಟಿಕರ್ತನಾದಂತ ದೇವರ ಯೇಸು ಕ್ರಿಸ್ತನನ್ನ ಅವರು ಕೈಯಾರೆ ಮುಟ್ಟಿದ್ದಾರೆ, ಕಣ್ಣಾರೆ ಕಂಡಿದ್ದಾರೆ. ಆತನು ಹೇಳಿದಂತ ಮಾತುಗಳನ್ನು ಕಿವಿಯಾರೆ ಆ ಜೀವವುಳ್ಳ ಮಾತುಗಳು ನಿರಂತರವು ಜೀವಿಸುವಂತವುಗಳಾಗಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ. ಆಕಾಶವು ಅಳಿದು ಹೋಗ್ತದೆ, ಭೂಮಿಯು ಇಲ್ಲದೆ ಹೋಗ್ತದೆ, ಅದರ ದೇವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತುಗಳು ಸದಾಕಾಲ ಜೀವಿಸುವಂತವುಗಳಾಗಿ ತಂದೆಯಾದ ದೇವರು ಈ ಭೂಮಿ ಮೇಲೆ ತಾನು ಸೃಷ್ಟಿಸಿದಂತ ಪ್ರತಿಯೊಬ್ಬ ಮಾನವರು ಪಾಪದ ಬಂಧನದಿಂದ ಬಿಡುಗಡೆ, ಪಾಪದ ಸಂಬಳವಾದ ಮರಣದಿಂದ ತಪ್ಪಿಸಿ ತನ್ನಲ್ಲಿರುವಂತ ನಿತ್ಯ ಜೀವವನ್ನು ಅವರು ಪಡೆದುಕೊಂಡವರಾಗಿ ನಿರಂತರವೂ ಆತನ ಜೊತೆಯಲ್ಲಿ ನಾವು ಎಲ್ಲರೂ ಆತನ ಮಕ್ಕಳಾಗಿ ಸದಾಕಾಲ ಆತನ ಸಂಗಡ ಇರಬೇಕೆಂಬುದು ಬಯಸುವನಾಗಿರುವುದರಿಂದಲೇ ಆತನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸಿಕೊಂಡು ಆತನ ಮರಣ ಮತ್ತು ಪುನರುತ್ಥಾನದ ಮುಖಾಂತರವಾಗಿ ಆತನ ಮರಣ ಮತ್ತು ಪುನರುತ್ಥಾನದಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ಆತನನ್ನ ಅಂಗೀಕರಿಸಿಕೊಂಡು ಆತನ ಮಾತುಗಳಿಗೆ ವಿಧೇಯರಾಗಿ ಜೀವಿಸುವ ತಂದೆಯಾದ ದೇವರು ತನ್ನಲ್ಲಿರುವಂತಹ ನಿತ್ಯ ಜೀವವನ್ನ ನಮ್ಮ ಜೀವಿತದಲ್ಲಿ ನೆರವೇರುವಂತೆ ಮಾಡುವುದಕ್ಕೋಸ್ಕರ ಆತನು 2ನೇ ಸಾರಿ ಈ ಲೋಕಕ್ಕೆ ಆತನ ಧ್ವನಿಯನ್ನ ಸತ್ತವರು ಕೇಳುವಂತೆ ಮಾಡ್ತಾರೆ. ಇದು ಕಟು ಸತ್ಯ, ಇದು ಸತ್ಯ, ಇದು ನಿಜ. ಈ ಸತ್ಯವನ್ನ ಈ ನಿಜವನ್ನ ಮನುಷ್ಯರಿಗೆ ಅರ್ಥ ಮಾಡಿಕೊಡಬೇಕಾಗಿದೆ. ಮನುಷ್ಯರು ಇದನ್ನ ಅರ್ಥ ಮಾಡಿಕೊಂಡು ಈ ಸತ್ಯವನ್ನ ನಂಬಬೇಕಾಗಿದೆ. ಈ ಸತ್ಯವನ್ನ ನಂಬಿದಂತ ಪ್ರತಿಯೊಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ಪುನರುತ್ಥಾನವನ್ನು ಹೊಂದಿ ಆ ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಲು ಸಾಧ್ಯವಿದೆ. ಅದಕ್ಕಾಗಿ ಈ ಸತ್ಯದ ಸುವಾರ್ತೆಯು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಲ್ಪಡುತ್ತೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ತಾನು ಹೋಗುವಾಗ ಈ ಮಾತುಗಳನ್ನು ಹೇಳ್ತಾರೆ. ಮಾರ್ಕನ ಬೋಧನ ಸುವಾರ್ತೆ 12 ಮಾರ್ಕನ ಬೋಧನ ಸುವಾರ್ತೆ ಕೊನೆಯ ಈ ಮಾತುಗಳನ್ನು ನೀವು ಲೋಕದ ಕಟ್ಟ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆ. ಆವತ್ತಿಗೂ ಈ ಹೊತ್ತಿಗೂ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ತನ್ನನ್ನ ಅಂಗೀಕಾರ ಮಾಡಿಕೊಳ್ಳುವುದು, ತನ್ನನ್ನ ಆರಿಸಿಕೊಳ್ಳುವುದು, ತನ್ನನ್ನ ಆರಿಸಿಕೊಳ್ಳುವುದರ ಮುಖಾಂತರವಾಗಿ ನಿತ್ಯ ಜೀವನದಲ್ಲಿ ಪಾಲು ಹೊಂದು, ಇಲ್ಲವೇ ತನ್ನನ್ನ ತಿರಸ್ಕರಿಸಿ ನಿತ್ಯವಾದ ಮರಣದಲ್ಲಿ, ನಿತ್ಯವಾದ ದಂಡನೆಗೆ, ನರಕದಲ್ಲಿ ಜೀವಿಸುವುದು, ನರಕದಲ್ಲಿ ಸಾಯುವುದು. ಈ 2 ಅವಕಾಶಗಳನ್ನ ಇವತ್ತು ಮನುಷ್ಯನಿಗೆ ದೇವರು ಅವಕಾಶವನ್ನು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಇಟ್ಟಿದ್ದಾರೆ. ಸುವಾರ್ತೆಯನ್ನು ಕೇಳುವುದರ ಮುಖಾಂತರವಾಗಿ ಸೃಷ್ಟಿಕರ್ತನಾದಂತ ದೇವರ ಮೇಲೆ ನಂಬಿಕೆಯನ್ನ ಹೊಂದಿದವರಾಗಿ ಆತನನ್ನ ನಂಬುವುದರ ಮುಖಾಂತರವಾಗಿ ಆತನ ಸತ್ಯವನ್ನ ಅಂಗೀಕಾರ ಮಾಡಿಕೊಂಡು ಆತನ ಸತ್ಯಕ್ಕೆ ವಿಧೇಯರಾಗಿ ಜೀವಿಸುವುದರ ಮುಖಾಂತರ ದೇವರ ನಾಮಕ್ಕೆ ಘನತೆಯನ್ನ ತಂದು ಆತನ ನಾಮವನ್ನು ಮಹಿಮೆ ಪಡಿಸುತ್ತಾರೆ. ಆತನ ಮರಣಕ್ಕೆ ಎದುರು ನೋಡುವಂತ ತನ್ನ ಭಕ್ತರು ಸತ್ತರು
ಆತನು ತಿರುಗಿ 2ನೇ ಸಾರಿ ಬರುವಾಗ ಅವರನ್ನ ಪುನರುತ್ಥಾನಗೊಳಿಸಿ ಎಬ್ಬಿಸಿ ಅವರಿಗೆ ಸಿಕ್ಕಬೇಕಾದಂತಹ ನಿತ್ಯವಾದ ಬಾಧ್ಯತೆಯಾದಂತ ನಿತ್ಯ ಜೀವವನ್ನ ಅವರಿಗೆ ಕೊಡುವಂತ ಈ ಸತ್ಯದ ಸುವಾರ್ತೆಯನ್ನ ಅಂಗೀಕಾರ ಮಾಡುವಂತ ಪ್ರತಿಯೊಬ್ಬ ಮಾನವನಿಗೆ ದೇವರ ಈ ಉಚಿತಾರ್ಥ ವರವಾದಂತ ನಿತ್ಯ ಜೀವವನ್ನ ಆತನು ಬಹುಮಾನವಾಗಿ ಕೊಡುವಂತ ಈ ಸತ್ಯದ ಸುವಾರ್ತೆಯನ್ನ ತಾನೇ ಆತನು ತನ್ನ ಶಿಷ್ಯರಿಗೆ ಹೋಗಿ ಜಗತ್ತಿಗೆಲ್ಲ ಲೋಕದ ಕಟ್ಟ ಕಡೆಗೆ ಈ ಸುವಾರ್ತೆಯನ್ನ ಸಾಕಿ ನಂಬುವವನು ರಕ್ಷಣೆ ನಂಬದೆ ಹೋಗುವವನು ದಂಡನೆಗೆ ಪ್ರಿಯ ಸಹೋದರ ಸಹೋದರಿಯರು, ನಂಬದೇ ಇರುವಂತ ಕೋಟ್ಯಾನು ಕೋಟಿ ಜನರು ಈ ಭೂಮಿ ಅವರು ನಂಬದೇ ಇರುವುದಕ್ಕೆ ಕಾರಣ ಈ ಸತ್ಯವು ಇನ್ನೂ ಅವರಿಗೆ ಗೋಚರವಾಗಿಲ್ಲ, ಇನ್ನೂ ಅವರಿಗೆ ತಿಳಿದಿಲ್ಲ, ಇನ್ನೂ ಅವರಿಗೆ ಗೊತ್ತಾಗಿಲ್ಲ. ಅದಕ್ಕೆ ಕಾರಣ ಅವರು ತಿಳಿಯಬೇಕಾದಂತ ಸತ್ಯದ ಸುವಾರ್ತೆಯನ್ನ ಇನ್ನೂ ಅವರು ಕೇಳಿಲ್ಲ. ಅದಕ್ಕಾಗಿ ದೇವರು ಹೇಳಿರುವಂತ ಈ ಸತ್ಯದ ಸುವಾರ್ತೆಯ ಸೇವೆಯ ಕೆಲಸ ಈ ಭೂಮಿ ಮೇಲೆ ಇನ್ನೂ ಅತ್ಯಧಿಕವಾಗಿ ಪ್ರಬಲವಾಗಿ ಲೋಕದ ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳ ಮುಂದೆ ಅವರವರ ಭಾಷೆಯಲ್ಲಿಯೇ ಈ ಸುವಾರ್ತೆಯು ಸಾರಲ್ಪಟ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ನಿತ್ಯ ಜೀವವುಳ್ಳ ಸತ್ಯ ದೇವರ ವಿಷಯವಾದಂತಹ ಸತ್ಯವನ್ನ ತಿಳಿಸಿ ತಾವು ನಂಬಿಕೊಂಡಿರುವಂತ ಎಲ್ಲ ಸುಳ್ಳೆಂದು ಸಾಬೀತು ಮಾಡಿ ನಿತ್ಯ ಜೀವವನ್ನ ಪಡೆದುಕೊಳ್ಳುವಂತೆ ನಿತ್ಯ ಜೀವವನ್ನ ಹೊಂದಿರುವಂತ ದೇವರ ಬಳಿಗೆ ಅವರನ್ನ ಕರೆದುಕೊಂಡು ಬರುವಂತ ಜವಾಬ್ದಾರಿಕೆಯನ್ನ ಆತನನ್ನ ನಂಬಿರುವಂತ ದೇವರ ಮಕ್ಕಳಾದಂತ ನನಗೆ ನಿಮ್ಮ ಆತನ ನಂಬಿ ಜೀವಿಸುತ್ತಿರುವಂತ ಪ್ರತಿಯೊಬ್ಬ ದೇವ ಜನರಿಗೆ ಕ್ರೈಸ್ತ ಮಕ್ಕಳಿಗೆ ನಮಗೆ ಕೊಟ್ಟಿದ್ದಾರೆ. ಹೋಗಿರಿ, ಲೋಕದ ಕಟ್ಟ ಕಡೆಗೆ ನಾನು ಹೇಳಿದಂತ ನನ್ನ ಮುಖಾಂತರವಾಗಿ ನೀವು ಕಂಡು ಕೇಳಿದಂತ ಈ ಸತ್ಯದ ಸುವಾರ್ತೆಯನ್ನ ಲೋಕದ ಕಟ್ಟ ಕಡೆಯಲ್ಲಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾಕು ನಂಬುವ ರಕ್ಷಣೆ ನಂಬದೆ ಹೋಗುವವನು ದಂಡನೆ. ಪ್ರಿಯ ಸಹೋದರ ಸಹೋದರಿಯರು, ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ನಿತ್ಯ ಜೀವವನ್ನ ಪುನರುತ್ಥಾನ ಹೊಂದುವುದರ ಮುಖಾಂತರ ಈ ಸತ್ಯವನ್ನ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನ ತಿಳಿದುಕೊಳ್ಳಬೇಕು. ಈ ಭೂಮಿ ಮೇಲೆ ಸೃಷ್ಟಿಯಾಗಿರುವಂತಹ ಪ್ರತಿಯೊಬ್ಬ ಮನುಷ್ಯನ ಈ ಸತ್ಯವನ್ನ ತಿಳಿದುಕೊಂಡಾಗ ಅರಿತಾಗ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಾಗ ಆತನಲ್ಲಿರುವಂತಹ ನಿತ್ಯ ಜೀವವನ್ನ ಪ್ರತಿಯೊಬ್ಬ ಮನುಷ್ಯನಿಗೆ ದೇವರು ಉಚಿತ ಹಾಗೆ ಮಾಡುವುದಕ್ಕೋಸ್ಕರ ಸ್ವಾಮಿ ನನ್ನನ್ನ ನಿಮ್ಮನ್ನ ಬೆಳಗಿನ ಜಾವದಲ್ಲಿ ಎಚ್ಚರಪಡಿಸಿದ್ದಾನೆ. ಒಂದು ದಿನವನ್ನು ನಮಗೆ ಕೊಟ್ಟಿದ್ದಾನೆ. ಈ ಜೀವಿತದ ಕಾಲವನ್ನು ನಮ್ಮ ಆಯುಷ್ ಕಾಲವನ್ನು ಆಶೀರ್ವದಿಸಿ ನಮ್ಮೊಂದಿಗಿದ್ದು ನಮ್ಮನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಸಿದ್ಧನಾಗಿ ಆತನ ಕೃಪಾಸ್ತಕ್ಕೆ ನಮ್ಮನ್ನು ಒಪ್ಪಿಸಿ ನಾವು ಕಂಡು ಕೇಳಿದಂತ ಕಿವಿಯಾರ ಕೇಳಿದ ಕಣ್ಣಾರೆ ಕಣ್ಣ ಮನಸ್ಸಿಟ್ಟು ನೋಡಿದಂತ ಪ್ರತಿಯೊಂದು ವಿಷಯಗಳು ಈ ಲೋಕದಲ್ಲಿ ಕಾಣದೇ ಇರುವಂತ ಎಲ್ಲಾ ಜನರಿಗೆ ತಿಳಿಸುವ ಹಾಗೆ ಪವಿತ್ರಾತ್ಮ ದೇವರು ನಮ್ಮೊಂದಿಗಿದ್ದು ಕಾರ್ಯ ಮಾಡಲಿ ಮತ್ತು ದೇವರ ಚಿತ್ತವನ್ನು ನೆರವೇರಿಸಲಿ. ದೇವರನ್ನ ನಂಬುವ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದುವುದಕ್ಕಾಗಿ ಕೊಟ್ಟುಕೊಟ್ಟ ಈ ಸತ್ಯದ ಸ್ವಾರ್ಥೆಯ ಮುಖಾಂತರವಾಗಿ ಈ ಲೋಕದಲ್ಲಿರುವಂತಹ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಲ್ಲಿ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದುವಂತೆ ನಾವೆಲ್ಲರೂ ಪ್ರಯಾಸ ಪಡುವಾಗಿ ಕರ್ತನ ಆತ್ಮವನ್ನು ಉಪಯೋಗಿಸುವಾಗಿ ಕರ್ತನಲ್ಲಿ ಪ್ರಾರ್ಥಿಸುವ ದೇವರ ನಂಬುವಂತ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ ಈ ಭೂಮಿ ಮೇಲೆ ಸತತ ನಡೆಸಲ್ಪಡಲಿ ಪ್ರಾರ್ಥನೆ ಮಾಡೋಣ. ಹಾಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಪ್ರತಿಷ್ಠಿಸಬೇಕು. ನಮ್ಮ ಜೊತೆಲಿ ಹಿರಿಯರಾದಂತ ಲೋಕೇಶ್ ಅವರಿದ್ದಾರೆ, ಅವರು ಪ್ರಾರ್ಥನೆ ಮಾಡಬೇಕೆಂದಾಗಿ ಸತ್ಯದ ವಿಷಯವಾದಂತ ಯೇಸು ಕ್ರಿಸ್ತನ ಸುವಾರ್ತೆಯು ಲೋಕದ ಕಟ್ಟ ಕಡೆಯಲ್ಲಿ ನಾಶವಾಗುತ್ತಿರುವ ಪಾಪದ ಸಂಬಳ ಮರಣದ ಅಧೀನದಲ್ಲಿರುವಂತ ಪ್ರತಿಯೊಬ್ಬ ಮಾನವನು ಈ ಸತ್ಯದ ಸುವಾರ್ತೆಯು ಸಾರಲ್ಪಟ್ಟು ಅವರ ಹೃದಯಗಳಲ್ಲಿ ದೇವರ ಬೆಳಕು ಪ್ರಕಾಶಿಸಲ್ಪಟ್ಟು ಪವಿತ್ರಾತ್ಮ ದೇವರು ಕಾರ್ಯ ಮಾಡಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಸೃಷ್ಟಿಕರ್ತನಾದಂತ ದೇವರ ಮೇಲನ ನಂಬಿಕೆಯನ್ನ ಯೇಸು ಕ್ರಿಸ್ತನ ಮುಖಾಂತರವಾಗಿ ಹೊಂದಿಕೊಂಡು ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಆತನು ಪ್ರತಿಯೊಂದು ಮಾತುಗಳನ್ನ ಕೈಕೊಂಡು ನಡೆದು ಪಾಲಿಸಿ
ನಿತ್ಯ ಜೀವದಲ್ಲಿ ಪಾಲು ಹೊಂದುವುದಕ್ಕೋಸ್ಕರ ಪುನರುತ್ಥಾನವನ್ನ ಹೊಂದುವುದಕ್ಕೆ ದೇವರ ಆತ್ಮನು ಕಾರ್ಯ ಮಾಡ್ಲಿಕ್ಕೆ ಆಗುವಂತೆ ದೇವರು ಈ ಕೊನೆ ಕಾಲದಲ್ಲಿ ತನ್ನ ಆತ್ಮನನ್ನ ತನ್ನೆಲ್ಲಾ ಸೇವಕರು, ತನ್ನ ಮಕ್ಕಳಿಗೆ, ತನ್ನ ಸಭೆಗೆ ಅನುಗ್ರಹಿಸಿ ತನ್ನ ಮಹಿಮೆಗಾಗಿ ತಿಳಿಸಿಕೊಂಡು ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನನ್ನು ಕರ್ತನ ನಂಬಿಕೆಯಲ್ಲಿ ಸಿದ್ಧಿಗೆ ತಂದು ನಿತ್ಯ ಜೀವದಲ್ಲಿ ಸೇರಿಸಲಿಕ್ಕಾಗುವಂತೆ ಇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂದಾಗಿ. ಹಿರಿಯರಾದಂತ ಲೋಕೇಶ್ ಇದ್ದೀರಾ? ಓಕೆ, ಮುಕ್ತಾಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ವಾಕ್ಯವು ಸತ್ಯವು, ನಿನ್ನ ಮಾತುಗಳು ನಿತ್ಯವಾದವು. ನಿತ್ಯನಾದ ತಂದೆಯೇ, ಸ್ವತಃ ಜೀವವುಳ್ಳ ಜೀವ ಸ್ವರೂಪನಾದ ದೇವರೇ, ಜೀವದಾಯಕನೇ, ನಿನಗೆ ಕೋಟಿ ಕೋಟಿ ಸ್ತೋತ್ರ. ಈ ಭೂಮಿಯನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ನೀನೇ ಸೃಷ್ಟಿಸಿರುವುದರಿಂದ ಈ ಸೃಷ್ಟಿಯಲ್ಲಿ ನೀನು ಸೃಷ್ಟಿಸಿದಂತ ಮಾನವ ನಿನ್ನ ಹೋಲಿಕೆಯನ್ನು ಸ್ವಾಮಿ ಹೊಂದಿರುವುದು, ನಿನ್ನ ಸಾರೂಪ್ಯವನ್ನ ನೀನು ಕೊಟ್ಟಿರುವುದು ಮತ್ತು ನೀನು ಸೃಷ್ಟಿಸಿದಂತ ಪ್ರತಿಯೊಬ್ಬ ಮನುಷ್ಯ ನಿನ್ನ ಪ್ರೀತಿಯ ಮಕ್ಕಳಾಗಿರುವುದು, ಸೃಷ್ಟಿಸಿದಂತ ಪ್ರತಿಯೊಬ್ಬ ಮಗನನ್ನ ಮಗಳನ್ನ ಸದಾಕಾಲ ನಿನ್ನ ಜೊತೆಯಲ್ಲಿ ಇರಿಸಿಕೊಳ್ಳಬೇಕೆಂಬ ಆಕಾಂಕ್ಷೆ ನಿನ್ನದಾಗಿರುವುದು. ಪಾಪದ ವಶದಲ್ಲಿ ಬಿದ್ದು ಪಾಪದ ಸಂಬಳ ಮರಣಕ್ಕೆ ಪಾತ್ರರಾಗಿ ನಾಶವಾಗುತ್ತಿರುವ ಈ ಲೋಕದ ಎಲ್ಲಾ ಜನರನ್ನ ಪಾಪದ ಸಂಬಳ ಮರಣದಿಂದ ಬಿಡಿಸಿ ಮತ್ತೆ ಜೀವಿಸುವಂತ ಅವಕಾಶವನ್ನು ಕೊಡುವುದಕ್ಕಾಗಿ ನೀನು ನಿನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನ ರೂಪದಲ್ಲಿ ಈ ಲೋಕಕ್ಕೆ ಬಂದು ನಿನ್ನ ಸ್ವಂತ ಜೀವವನ್ನೇ ಕೊಟ್ಟು ನಿನ್ನ ಪರಿಶುದ್ಧವಾದ ರಕ್ತವನ್ನ ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ, ತೊಳೆಯುವುದಕ್ಕಾಗಿ ಭೂಮಿ ಮೇಲೆ ಸುರಿಸಿ ನಿನ್ನ ಪರಿಶುದ್ಧವಾದಂತ ರಕ್ತದ ಮುಖಾಂತರವಾಗಿ ನಿನ್ನನ್ನು ನಂಬುವುದರ ಮೂಲಕವಾಗಿ ನಮ್ಮ ಪಾಪಗಳನ್ನೆಲ್ಲ ತೊಳೆದು ನಮ್ಮನ್ನು ಶುದ್ಧ ಮಾಡಿ ಸ್ವಾಮಿ, ನಿನ್ನ ಮಾತುಗಳಿಗೆ ನಾವು ವಿಧೇಯರಾಗಿ ಕೊನೆಯವರೆಗೂ ನಂಬಿಗಸ್ತರಾಗಿ ಜೀವಿಸಿ ನಿರೀಕ್ಷೆಯಿಂದ ಬದುಕಿ ನೀನು ಈ ಲೋಕಕ್ಕೆ 2ನೇ ಸಾರಿ ಬರುವಾಗ ನಿನ್ನ ವಾಗ್ದಾನಗಳು ನೆರವೇರುವಂತೆ ಎಲ್ಲ ಭಕ್ತರ ಸಮಾಧಿಗಳು ತೆರೆಯಲ್ಪಡುವಾಗ ನಂಬಿರುವಂತಹ ಪ್ರತಿಯೊಬ್ಬ ಮಾನವ ಕ್ರೈಸ್ತರ ಸಮಾಧಿಗಳು ತೆರೆಯಲ್ಪಟ್ಟು ಪುನರುತ್ಥಾನವನ್ನು ಹೊಂದಿ ನಿತ್ಯ ಜೀವವನ್ನ ಅನುಭವಿಸುವಂತ ಈ ಸೌಭಾಗ್ಯವನ್ನು ಕೊಟ್ಟಿದ್ದೀ ತಂದೆ. ಇದಕ್ಕಾಗಿ ಈ ಸತ್ಯವನ್ನ ಲೋಕದ ಕಟ್ಟ ಕಡೆಯಲ್ಲಿರುವ ಪ್ರತಿಯೊಬ್ಬ ಮಾನವನಿಗೂ ತಿಳಿಸಬೇಕಾಗಿ. ಯಾಕಂತಂದ್ರೆ ಈ ಸತ್ಯವನ್ನ ತಿಳಿಯದೆ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಜನರು ಸೈತಾನನ ಮೋಸದ ವಂಚನೆಯ ಬಲೆಯಲ್ಲಿ ಸಿಕ್ಕಿ ಪಾಪದ ಸಂಬಳ ಮರಣದಲ್ಲಿ ಸಿಲುಕಿಕೊಂಡು ನಿತ್ಯವಾದ ನಾಶನಕ್ಕೆ ಪಾತ್ರರಾಗಿದ್ದಾರೆ. ಸ್ವಾಮಿ, ಈ ನಿನ್ನ ಕೃಪೆಯ ಮುಖಾಂತರವಾಗಿ ನಾಶವಾಗುತ್ತಿರುವ ಈ ಜಗತ್ತನ್ನ ರಕ್ಷಿಸುವುದಕ್ಕೋಸ್ಕರ ಸ್ವಾಮಿ ಸತ್ಯದ ಸುವಾರ್ತೆಯನ್ನ ಲೋಕಕ್ಕೆ ಕಳಿಸಿಕೊಟ್ಟಿದ್ದ ನಿನ್ನ ಮಗನಾದಂತ ಯೇಸು ಕ್ರಿಸ್ತನ ವಿಷಯವಾದಂತ ಸುವಾರ್ತೆಯನ್ನ ಸಾರುವುದರ ಮುಖಾಂತರವಾಗಿ ಅದನ್ನು ತಿಳಿಯದಂತೆ ಇರುವಂತ ಎಲ್ಲ ಜನರು ಕೇಳುವುದರ ಮೂಲಕವಾಗಿ ಸತ್ಯ ದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ಅರಿಯುವುದು, ನಂಬುವುದು ಈ ಭೂಮಿ ಮೇಲಿರುವಂತ ಎಲ್ಲಾ ಜನರಿಗೂ ಉಚಿತಾರ್ಥ ವರವಾಗಿ ಕೊಡಲ್ಪಟ್ಟಿದೆ. ಈ ವರವಾದಂತ ಸತ್ಯದ ಸುವಾರ್ತೆಯನ್ನ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರು ಕೇಳುವಂತೆ ಸಹಾಯ ಮಾಡಿ, ನಂಬುವಂತೆ ಕೃಪೆ, ಅವರ ಹೃದಯಗಳನ್ನ ತೆರೆ, ಅವರ ಹೃದಯಗಳಲ್ಲಿ ನೀನು ಪ್ರವೇಶ ಮಾಡಿ, ಅವರ ಹೃದಯದಲ್ಲಿರ್ತಕ್ಕಂಥ ಎಲ್ಲ ಸೈತಾನನ ಸುಳ್ಳನ್ನ ತೆಗೆದು ಹಾಕಿ ಅವರ ಹೃದಯಗಳು ಸತ್ಯದ ಬೆಳಕಿನಿಂದ ತುಂಬಿಸಲ್ಪಟ್ಟು ಅವರ ಕಣ್ಣುಗಳು ಸತ್ಯವನ್ನ ನೋಡುವಂತೆ
ಅವರ ಹೃದಯವು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಕೃಪೆಯನ್ನು ದಯಪಾಲಿಸಿ ಪ್ರತಿಯೊಬ್ಬ ಮನುಷ್ಯನು ಸ್ವಾಮಿ ತಾನು ನಂಬಿಕೊಂಡಿರುವಂತಹ ಸುಳ್ಳಿನಿಂದ ಬಿಡುಗಡೆ ನಿತ್ಯ ಜೀವದಲ್ಲಿ ಪಾಲು ಹೊಂದಲು ನೀನು ಕಳಿಸಿಕೊಟ್ಟಂತ ನಿನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನು ಕೈಕೊಂಡು ನಡೆದು ನಿನ್ನ ಚಿತ್ತವನ್ನ ಈ ಲೋಕದಲ್ಲಿ ನೆರವೇರಿಸಿ ನಿನ್ನ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡಿಸು. ಅದಕ್ಕಾಗಿ ಸಭೆಯಲ್ಲಿ ಸೇವೆಯಲ್ಲಿ ಸತ್ಯವನ್ನು ನೀನು ಇಟ್ಟಿದ್ದೀ. ಇದಕ್ಕಾಗಿ ಸ್ತೋತ್ರ. ಸತ್ಯವೇದದ ಮುಖಾಂತರವಾಗಿ ಸತ್ಯವನ್ನ ನಮ್ಮೆಲ್ಲರಿಗೂ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇನ್ನು ಅನೇಕ ಸತ್ಯ ಸಂಗತಿಗಳನ್ನ ಪ್ರತಿಯೊಬ್ಬ ಮಾನವನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸತ್ಯವೇದದ ಮುಖಾಂತರವಾಗಿ ಸುವಾರ್ತೆಯನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಕೇಳುವಂತಹ ಪ್ರತಿಯೊಬ್ಬ ಮನುಷ್ಯನು ನಂಬಿಕೊಳ್ಳುವಂತ ಪ್ರತಿಯೊಬ್ಬ ಮನುಷ್ಯನು ಸ್ವಾಮಿ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರುವಂತೆ ಕಾರ್ಯ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಈ ಕೊನೆಯ ಕಾಲದಲ್ಲಿ ತಿಳಿಸಬೇಕಾದ ಈ ಸತ್ಯವು ಸ್ವಾಮಿ ಬರದಿಂದ ಸಾಗಿ ಲೋಕದ ಕಟ್ಟ ಕಡೆಯಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ಈ ಸತ್ಯವು ಅರ್ಥವಾಗುವಂತೆ ಈ ಸತ್ಯವನ್ನ ಪ್ರತಿಯೊಬ್ಬ ಮನುಷ್ಯನು ನಂಬಿಕೊಳ್ಳುವಂತೆ ಕರ್ತನೆ ನಿನ್ನ ಬರುವಂತ ಸಮಯ ಹತ್ತಿರವಾಗಿ ಯಾವ ಗಳಿಗೆಯಲ್ಲಾದರೂ ನಿನ್ನ ಬರುಣವಾಗಬಹುದು. ಒಂದು ವೇಳೆ ತಡ ಮಾಡಿದರೆ ಇವನ ಮೇಲೆ ಅನೇಕರು ಸ್ವಾಮಿ ನಿತ್ಯವಾದಂತಹ ನಾಶನದಲ್ಲಿ ಸಿಕ್ಕಿಕೊಳ್ಳುವಂತವರಾಗಿದ್ದಾರೆ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನೀನು ಕೃಪೆಯುಳ್ಳವನಾಗು ದಯೆಯುಳ್ಳವನಾಗು. ಈ ಸತ್ಯದ ಸುವಾರ್ತೆನ ಸಾರಲು ನಿನ್ನ ಸಭೆಯನ್ನ ಎಚ್ಚರಪಡಿಸು. ನಿನ್ನ ಮಂದಿಯನ್ನ ಎಬ್ಬಿಸು. ನಿನ್ನ ಸೇವಕರನ್ನ ಎಬ್ಬಿಸು. ಬೆಳೆಯು ಬಹಳ ಕೂಲಿಕಾರರು ಕಡಿಮೆ ಸ್ವಾಮಿ. ಸತ್ಯದ ಸುವಾರ್ತೆಯನ್ನ ಸಾರಿ ಸಂಪೂರ್ಣಗೊಳಿಸಬೇಕಾದ್ರೆ ನಿನ್ನ ಪರಲೋಕದ ಸೇನೆಯೇ ಇಳಿದು ಬರಬೇಕಾಗುತ್ತದೆ. ಈ ಭೂಮಿಯಲ್ಲಿ ನೀನು ನಂಬಿರುವಂತಹ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ನಿನ್ನ ಚಿತ್ತಕ್ಕೆ ಒಡಂಬಟ್ಟು ಸತ್ಯದ ಸುವಾರ್ತೆಯನ್ನ ಸಾರಲು ಈ ಲೋಕದಲ್ಲಿ ತಮ್ಮೆಲ್ಲಾ ಕೆಲಸ ಕಾರ್ಯಗಳನ್ನ ನಿಲ್ಲಿಸಬೇಕು. ಸುವಾರ್ತೆ ಸೇವೆಯನ್ನೇ ತಮ್ಮ ಜೀವಮಾನವನ್ನಾಗಿ ಮಾಡಿಕೊಂಡು ದೇವರ ಸೇವೆಯನ್ನ ಮಾಡಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ನಿನ್ನನ್ನು ನಂಬಿರುವಂತಹ ಪ್ರತಿಯೊಬ್ಬ ದೇವರ ಮಗನು ಈ ನಿತ್ಯ ಜೀವದ ಬಾಧ್ಯತೆಯಲ್ಲಿ ಇನ್ನು ಅನೇಕರನ್ನ ಸೇರಿಸಲು ತಮಗೆ ಕೊಟ್ಟಿರುವಂತಹ ಹುದುವಾಗಿ ಕೊಟ್ಟಿರುವಂತಹ ರಕ್ಷಣೆಯನ್ನ ಅನುಭವಿಸುತ್ತಾ ನಿತ್ಯ ನಾಶನದಲ್ಲಿರ್ತಕ್ಕಂಥ ಎಲ್ಲ ಮಾನವರನ್ನ ರಕ್ಷಿಸಲು ಅನುದಿನವೂ ಪ್ರಯಾಸ ಪಟ್ಟು ದೇವರ ರಾಜ್ಯದ ವಿಷಯವಾದ ಸತ್ಯದ ಸುವಾರ್ತೆಯನ್ನು ಸಾರಿ ನಂಬುವವನು ನಿತ್ಯ ಜೀವವನ್ನು ಹೊಂದುವಂತೆ ನಂಬಲಿಕ್ಕಾಗುವಂತೆ ಪ್ರತಿಯೊಬ್ಬ ಮನುಷ್ಯನಿಗೂ ಸತ್ಯದ ಸುವಾರ್ತೆಯನ್ನು ಸಾರ್ಲಿಕ್ಕಾಗುವಂತೆ ಕೃಪೆ ನಮ್ಮ ಮೇಲೆ ಸ್ವಾಮಿ. ನಂಬಿರುವಂತ ನಮ್ಮನ್ನಾದರೂ ನಿನ್ನ ಪ್ರೀತಿ ಕೃಪೆ ದಯೆ ಕರುಣೆಗಳಿಂದ ಶೃಂಗರಿಸಿ ನಿನ್ನ ಪರಿಶುದ್ಧವಾದ ಸೇವೆಗೆ ಯೋಗ್ಯರನ್ನಾಗಿ ಮಾಡಿ ನಾವು ಸಾರುವಂತ ಸತ್ಯದ ಸುವಾರ್ತೆ 30ರಷ್ಟು 60ರಷ್ಟು 100ರಷ್ಟು ಪ್ರತಿಫಲವನ್ನು ಕೊಟ್ಟು ನಿನ್ನ ರಾಜ್ಯವನ್ನು ಸಿದ್ಧಪಡಿಸುವಂತೆ ಕಾರ್ಯ ಮಾಡಿ ನಾಶವಾಗುತ್ತಿರುವಂತಹ ಲೋಕವನ್ನ ರಕ್ಷಿಸು. ನಿತ್ಯ ಜೀವದಲ್ಲಿ ಸೇರಿಸು. ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲಾ ಮಾನವರು ನಿನ್ನನ್ನು ನಂಬಿರುವಂತಹ ದೇವ ಜನರೊಂದಿಗೆ ನಂಬಿಕೆಯಲ್ಲಿ ಒಂದಾಗಿ ನಿತ್ಯ ಜೀವನ ಬಾಧ್ಯತೆ ಬಂದು ನಿತ್ಯ ರಾಜ್ಯದಲ್ಲಿ ಸೇರಿ ಸದಾ ಕಾಲ ನಿನ್ನೊಡನೆ ಜೀವಿಸುವಂತ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನು ಅನುಭವಿಸುವ. ಅಲ್ಲಿಯಂತ ಕಷ್ಟ ಕಾಯಿಲೆ ಬಾಧೆ ಬಂಧನಗಳಲ್ಲಿ ಸಿಕ್ಕಿಕೊಂಡಂತ ಪ್ರತಿಯೊಬ್ಬ ಮಾನವರನ್ನ ಮುಟ್ಟಿ ಗುಣಪಡಿಸಿ ಆರೋಗ್ಯದಿಂದ ಅವರ ಬದುಕಿನಲ್ಲಿ ನೀನೇ ಸತ್ಯ ದೇವರು ಎಂಬುದನ್ನ ರೂಪಿಸಿ ಪ್ರತಿಯೊಬ್ಬ ಮನುಷ್ಯನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಕೃತಜ್ಞರಾಗಿ ಬಡವರನ್ನ ನಾಥರನ್ನ ವಿಧಿವರನ್ನ ಪರಾಮರಿಸಿ ಅವರ ಒಡೆಯನು ಅವರ ಜೀವದ ರಕ್ಷಕನು ನೀನೇ ಎಂಬುದನ್ನು ಸ್ವಾಮಿ ಅವರ ಅಗತ್ಯಗಳನ್ನ ಪೂರೈಸುವುದರ ಮುಖಾಂತರವಾಗಿ ಸಾಬೀತು ಮಾಡಬೇಕು. ನಂಬಲಾರದೆ ಪಾಪವನ್ನೇ ಪ್ರೀತಿಸಿ ಪಾಪದಲ್ಲಿ ನಾಶವಾಗುತ್ತಿರುವಂತ ಎಲ್ಲಾ ಜನರಿಗೂ ನಿನ್ನ ಅಪಾರವಾದ ಕೃಪೆಯನ್ನ ಹೆಚ್ಚಿಸಿ ಎಲ್ಲರೂ ನಂಬಿಕೊಳ್ಳಲಿಕ್ಕಾಗುವಂತೆ ಅವರಿಗೆ ಬೇಕಾದಂತ ಜ್ಞಾನ ಬುದ್ಧಿ ತಿಳುವಳಿಕೆಯನ್ನ ದಯಪಾಲಿಸಿ ಅವರ ಹೃದಯಗಳಲ್ಲಿ ಪವಿತ್ರಾತ್ಮ ದೇವರು ಪ್ರವೇಶ ಮಾಡಿ ಪಾಪದ ಸಂಬಳ ಮರಣದ ಬೆಲೆ ಏನೆಂಬುದನ್ನ ಅವರು ಗ್ರಹಿಸಿಕೊಳ್ಳುವಂತೆ ಕೃಪೆ ತೋರಿ ಉಚಿತಾರ್ಥವರವಾದ ನಿತ್ಯ ಜೀವವನ್ನ ಕ್ರಯವಿಲ್ಲದೆ ಕೊಂಡುಕೊಳ್ಳಲಿಕ್ಕಾಗುವಂತೆ ಪ್ರತಿಯೊಬ್ಬ ಮನುಷ್ಯನು ಪ್ರೇರೇಪಿಸಲ್ಪಡುವಂತೆ ಕಾರ್ಯ ಮಾಡಬೇಕು. ನಿನ್ನ ಸೇವೆಯಲ್ಲಿ ನಿರತರಾಗಿರುವಂತ ನಿನ್ನ ಮಕ್ಕಳು ನಮ್ಮನ್ನ ನಿನ್ನ ಕೃಪಾಸ್ತ ಸ್ವಾಮಿ. ಈ ಪರಿಶುದ್ಧವಾದ ಸೇವೆಯಲ್ಲಿ ನಾವು ಪ್ರಾಮಾಣಿಕರು
ಯಥಾರ್ಥವಂತರು, ಪರಿಶುದ್ಧರು ಆಗಿ ಸ್ವಾಮಿ ಮಾಡಬೇಕಾದಂತಹ ಸತ್ಯದ ಸ್ವಾರ್ಥ ಸೇವೆಯನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿ ನಿನ್ನ ಬರುಣಕ್ಕಾಗಿ ಸ್ವಾಮಿ ಎಲ್ಲಾ ವಿಷಯದಲ್ಲಿ ನಾವು ಸಂಪೂರ್ಣರಾಗುವಂತೆ ನಿನ್ನ ಪರಿಶುದ್ಧವಾದಂತ ಆ ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಿದವರಾಗಿ ಸದಾಕಾಲ ನಿನ್ನೊಡನೆ ಜೀವಿಸುವಂತ ಸೌಭಾಗ್ಯವನ್ನು ನಮ್ಮ ಕುಟುಂಬ, ನಮ್ಮ ಮಕ್ಕಳಿಗೆ ಹಾಗೂ ಸ್ವಾಮಿ ಭೂಮಿ ಮೇಲೆ ನಂಬುವಂತ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಅನುಗ್ರಹಿಸಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನಗೆ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸ ಈಗಲೂ ನಿರಂತರವು ಎಂದೆಂದು ನಿನ್ನನ್ನು ನಂಬುವಂತ ಪ್ರತಿಯೊಬ್ಬ ನಿನ್ನ ಮಗನ ಮೇಲೆ, ನಿನ್ನ ಮಗಳ ಮೇಲೆ, ನಿನ್ನನ್ನು ವಿಶ್ವಾಸಿಸುವಂತ ಪ್ರತಿಯೊಬ್ಬ ಮಾನವನಲ್ಲಿ, ಸಭೆಯ ಮೇಲೆ, ಸೇವಕರ ಮೇಲೆ, ಎಲ್ಲಾ ಕುಟುಂಬ ಮಕ್ಕಳ ಮೇಲೆ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ನಿತ್ಯ ಜೀವವಾದಂತ ದೇವರ ಸತ್ಯವನ್ನ ಅರಿಯುವಂತ, ತಿಳಿದುಕೊಳ್ಳುವಂತ ಅವಕಾಶವನ್ನ ಪಡೆದು ಈ ಸತ್ಯವನ್ನ ತಿಳಿಸಲು ಎಚ್ಚರವಾಗಿ ಕೂಡಿ ಬಂದಿರುವಂತ ತಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸಿ ದೇವರು ನಮ್ಮನ್ನು ಆಶೀರ್ವದಿಸಲಿ, ತನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ನಾಶವಾಗುತ್ತಿರುವ ಕೋಟಿ ಕೋಟಿ ಆತ್ಮಗಳನ್ನ ರಕ್ಷಿಸಿ ನಿತ್ಯ ಜೀವದ ಬಾಧ್ಯತೆಯಲ್ಲಿ ಸೇರ್ಲಿಕ್ಕಾಗುವಂತೆ ನಮ್ಮೊಂದಿಗೆ ಕಾರ್ಯ ಸಾಧಿಸಲಿ ಪ್ರಾರ್ಥಿಸುತ್ತಾರೆ. ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರುತ್ತೇನೆ. ದೇವರ ಕೃಪೆ ನಮ್ಮ